ಜಾರಕಿಹೊಳಿ ಅವರು ಏನು ಹೇಳ್ತಿದ್ದಾರೆ ಸರ್, ಈಗ ಈ ವಿಚಾರವಾಗಿ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಜಾರಕಿಹೊಳಿ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಏನ್ರಿ. ಜಾರಕಿಹೊಳಿ ಅವ್ರಿಗೂ ಲಿಂಗಾಯತ ಇದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ. ಅವರು ಇದರಲ್ಲಿ ಹೇಳುವಂಥದ್ದು ಏನೂ ಇಲ್ಲ ಕಡೆ. ಅವರು ಯಾವ ರೀತಿ ಏನು ಹೇಳಿದಾರೆ ಗೊತ್ತಿಲ್ಲ. ಅದು ಎಚ್ಚರಿಕೆಯಿಂದ ಹೇಳ್ತಾರೆ, ಹೇಳಬೇಕು, ತಪ್ಪೇನಿದೆ ಅದರಲ್ಲಿ. ಈಗಲೂ ಕೂಡ ಲಿಂಗಾಯತ ವಿಚಾರ ಪ್ರಸ್ತುತ ಇದೆಯಾ ನೋಡಿ, ಅದು ಬೇರೆ ಇವತ್ತಿನ ದಿವಸ ಅದನ್ನು ಈಗ ಗೋಜಿಗೆ ಹೋಗುವಂಥದ್ದಲ್ಲ. ಈಗ ನಡೆದಿರುವಂಥದ್ದು ಈ ಒಂದು ಸಮೀಕ್ಷೆ ಬಗ್ಗೆ, ಈಗ ನಮ್ಮ ಕ್ಯಾಬಿನೆಟ್ ಮುಂದಿರೋ ಸರ್ಕಾರ ಮುಂದಿರೋ ಸಮೀಕ್ಷೆ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರಲ್ಲಿ ನಾವು 7 ಜನ ಸಚಿವರು ಒಕ್ಕಟ್ಟಿದ್ದೀವಿ. ನಾವು ನಿನ್ನೆನೂ ಕೂಡ ಒಂದು ಕಡೆ ಕ್ಯಾಬಿನೆಟ್ಗಿಂತ ಮುಂಚೆ ಕೂಡಿ ಮೀಟಿಂಗ್ ಮಾಡಿಕೊಂಡು ಎಲ್ಲ ಚರ್ಚೆ ಮಾಡಿ ಮೀಟಿಂಗಿಗೆ ಹೋಗಿದ್ದೀವಿ. ಈಗ ನಾಳೆನೂ ಕೂಡ ನಾನು ನಿನ್ನೆ ದಮ್ಮಲ್ಲಿ ಇವತ್ತು ಬಂದಿದ್ದೀನಿ, ಮತ್ತೆ 2 ದಿವಸ ಬಿಟ್ಟು ನಾನು ಹೋಗ್ತೀನಿ. ಮತ್ತೆ 2-3 ದಿವಸದಲ್ಲಿ ನಾವು ಮತ್ತೆ ಕೂಡ್ತೀವಿ. ನಾನು, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದರ್ಶನಾಪುರ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಕಡೆ ಹೋಗ್ತೀವಿ. ಮುಖ್ಯಮಂತ್ರಿಗಳ ಭೇಟಿಯಾಗಿ ನಮ್ಮ ಸಮಾಜದಲ್ಲಿರುವಂಥ ಆತಂಕಗಳೇನಿದ್ದಾವೆ, ಜನರ ಪರ್ಸೆಪ್ಷನ್ ಏನಿದೆ, ಸ್ವಾಮೀಜಿಗಳ ಬೇಡಿಕೆಗಳೇನಿದ್ದಾವೆ, ಎಲ್ಲವನ್ನು ಕೂಡ ಇವತ್ತಿನ ದಿವಸ ನಾವು ಮತ್ತೊಮ್ಮೆ ಇವತ್ತಿನ ದಿವಸ ಎಲ್ಲರೂ ಒಂದು ವಯಸ್ಸಿನಿಂದ ಒಗ್ಗಟ್ಟಲಿಂದ ಅದನ್ನು ಬ್ರೀಫ್ ಮಾಡಿ ನಮ್ಮ ಸಮಾಜದ ಹಿತರಕ್ಷಣೆಯನ್ನು, ಲಿಂಗಾಯತರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ನೀವೇನು ಗೊಂದಲ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ನಡೆದಿದ್ದು ಒಂದು ಘಟನೆ ಅಷ್ಟೇ, ಆದರೆ ದೊಡ್ಡದಾಗಿ ಬಿಂಬಿಸುವಂಥ ಏನು ಅರ್ಥಿಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ, ನೀವು ಆರಾಮಾಗಿರಿ. ಜಾತಿ ಗಣತಿ ವಿಚಾರಕ್ಕೂ ಲಿಂಗಾಯತ ಧರ್ಮದ ವಿಚಾರಕ್ಕೂ ಸಾಮ್ಯತೆ ಇದೆ ನೋಡಿ. ಅದು ಅವ್ರು ಏನೋ ಒಂದು ಅರ್ಥದಲ್ಲಿ ಹೇಳಿದರು, ಅದು ಅಷ್ಟಕ್ಕೆ ಎಲ್ಲ ಮುಗಿದಿದೆ. ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ. ಎಂ ಬಿ ಪಾಟೀಲ್ ಭಾಳ ದೊಡ್ಡ ಲೀಡಿಂದ ಆರಿಸಿ ಬಂದಿದ್ದಾರೆ. ಮತ್ತು ನಿಮಗೂ ಗೊತ್ತಿದೆ, ಬಿಜಾಪುರದವ್ರು ನೀವು. ಇಲ್ಲಿ ನನ್ನ ಆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಬಂದರು. ಧಾರವಾಡ ಮತ್ತು ಬಬಲೇಶ್ವರ ಮಧ್ಯೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಬಂದರು. ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದಿದ್ದರು ನನ್ನ ವಿರುದ್ಧವಾಗಿ. ಅದಾಗಿ ನೋಡ್ಕೊಂಡು ನನ್ನ ಜನ 38,000 ಅರೆಸ್ಟ್ ಬರಲಿಲ್ವಾ? ನನಗೆ ಅರೆಸ್ಟ್, ಅದು ಚುನಾವಣೆನೇ ಬೇರೆ. ಅದು ನನಗೆ ಅರೆಸ್ಟ್ ತೊಗೊಂಬಂದಿದ್ದಾರೆ. ನಮ್ಮ ಇವರು ಯಾರು ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು, ಅಲ್ಲಿ ಅವನ ವಿರುದ್ಧ ಕ್ಯಾಂಡಿಡೇಟ್ ಇವತ್ತು ಸಹ ವಿಷಯದ ಅವ್ರ ಮನೆಯವರು ವಿಷಯದ ಬಾಟ್ಲಿ ಇಟ್ಕೊಂಡು ಅಡ್ಡಾಡಿದ್ರು ಎಲ್ಲ ಕಡೆದು ಹೋದಿದೆ ಒಂದೊಂದು ಲಾಸ್ಟು ಅಂಥೇಳಿ ಸಿಂಪತ್ತಿದ ಮೇಲೆ ಅವ್ರಿಗೆ ಪೆಟ್ಟು ಬಿತ್ತು. ಮಲ್ಲಿಕಾರ್ಜುನ ಸೋಲಿಲ್ವಾ ಅಲ್ಲಿ? ಅವ್ರು ಯಾಕೆ ಸೋಲ್ಬೇಕಾಯಿತು? ನಾನು ಗೆಲ್ಲಬಾರ್ದಾಗಿತ್ತು, ಅವ್ರು ಮಲ್ಲಿಕಾರ್ಜುನ ಸೋಲ್ಬಾರ್ದಾಗಿತ್ತು. ಹಾಗಿದ್ರೆ ಇದೆಲ್ಲವೂ ಕೂಡ ಅಪ್ರಸ್ತುತ. ಈಗ ದಯವಿಟ್ಟು ಇದನ್ನು ಬೆಳೆಸುವಂಥದ್ದು ಆಗಬಾರ್ದು. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ತಮ್ಮ ಮಾಧ್ಯಮಗೂ ಕೂಡ ವಿನಂತಿ ಮಾಡ್ಕೋತೀನಿ. ನಾವು 7 ಜನ ಸಚಿವರು ಒಗ್ಗಟ್ಟಿದ್ದೀವಿ. ನಾವು 7 ಜನ ಸಮಾಜದ ಹಿತವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತೆ ಕೂಡಿ ಮುಖ್ಯಮಂತ್ರಿಗಳ ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಒಂದು ವಾಯ್ಸ್ನಿಂದ ನಾವೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.